ಸಮಸ್ತ ಕನ್ನಡಿಗರಿಗೆ ಶರಣಾರ್ಥಿಗಳು. ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ನನ್ನ ವಿಚಾರವನ್ನು ಹಂಚಿಕೊಳ್ಳುವ ಆಶೆಯಿಂದ ಮಾತುಗಳನ್ನು ಪ್ರಾರಂಭಿಸ್ತಾ ಇದ್ದೇನೆ. ಈ ಶುಭ ಸಂದರ್ಭದಲ್ಲಿ ನಾನು ಪ್ರಗತಿ ಬೆಳಕಿನೆಡೆಗೆ, ಪ್ರಗತಿ ಅ ಜರ್ನಿ ಟುವರ್ಡ್ಸ್ ಲೈಫ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲನ್ನು ಶುಭಾರಂಭಗೊಳಿಸ್ತಾ ಇದ್ದೇನೆ. ಎಂದಿನಂತೆ ಇದಕ್ಕೆ ತಮ್ಮ ಪ್ರೀತಿ ಪೂರ್ವಕವಾದಂಥ ಒಂದು ಪ್ರೋತ್ಸಾಹವನ್ನು ನಾನು ಆಶೆ ಮಾಡ್ತೇನೆ ಮತ್ತು ಅದನ್ನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ತಮ್ಮ ಪ್ರೋತ್ಸಾಹ ಎಂದಿನಂತೆ ಅದು ಸದಾ ಇರಲಿ ಮತ್ತು ಇರುತ್ತೆ ಎಂಬ ಭರವಸೆಯನ್ನು ಹೊಂದಿದ್ದೇನೆ. ಸಮಾಜದಲ್ಲಿ ನಾನು ಒಬ್ಬ ಶಿಕ್ಷಕನಾಗಿ ನನ್ನನ್ನು ನಾನು ಗುರುತಿಸಿಕೊಂಡಿದ್ದೇನೆ. ವರ್ಗ ಕೋಣೆಯಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ತಮ್ಮ ಕುತೂಹಲದ ಪ್ರಶ್ನೆಗಳ ಮೂಲಕವಾಗಿ ನನ್ನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಲಿಯುವ ಜಿಜ್ಞಾಸೆಯನ್ನು ಅವರು ಮೂಡಿಸಿದರು. ಅವರ ಮುಗ್ಧ ಪ್ರಶ್ನೆಗಳು, ಅವರ ತುಂಟಾಟತನ ಮತ್ತು ಅವರು ತಿಳಿದುಕೊಳ್ಳಬೇಕೆಂಬ ಕುತೂಹಲದಿಂದಾಗಿ ಬಹುಶಃ ನನ್ನಲ್ಲಿ ಇನ್ನೂ ತಿಳಿದುಕೊಳ್ಳಲೇ ಇದ್ದಂಥ ಕತ್ತಲೆಯ ಭಾಗಗಳಿಗಾಗಿ ನಾನು ಅವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಪುಸ್ತಕಗಳಿಗೆ, ಬೇರೆ ಬೇರೆ ಮಾಹಿತಿ ಮೂಲಗಳಿಗೆ, ಅನುಭವಿ ವ್ಯಕ್ತಿಗಳಿಗೆ, ಜ್ಞಾನಿಗಳೊಂದಿಗೆ ಸಂಪರ್ಕಿಸುವುದರ ಮೂಲಕವಾಗಿ ನನ್ನನ್ನು ನಾನು ಬೆಳೆಸಿಕೊಳ್ಳಲಿಕ್ಕೆ ಅವರು ಕಾರಣರಾದರು. ಒಂದರ್ಥದಲ್ಲಿ ಅವರು ನನ್ನ ಬದುಕಿನ, ನನ್ನ ವ್ಯಕ್ತಿತ್ವದ ರೂವಾರಿಗಳು. ಅದೇ ರೀತಿಯಲ್ಲಿ ಒಬ್ಬ ಶಿಕ್ಷಕನಾಗಿ ನನ್ನ ಒಂದು ವಿಚಾರಗಳಿಂದ ಮತ್ತು ನನ್ನ ಅಭಿವ್ಯಕ್ತಿ ಶೈಲಿಯಿಂದ ಪ್ರೇರಿತರಾಗಿ ಸಮಸ್ತ ನಾಡಿಗರು ನನ್ನನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ವೇದಿಕೆಗಳಲ್ಲಿ ನನ್ನನ್ನು ಅತಿಥಿಯನ್ನಾಗಿ ಆಮಂತ್ರಿಸಿ, ಆ ಹಿನ್ನೆಲೆಯಲ್ಲಿ ನಾನು ನನ್ನನ್ನು ಹೆಚ್ಚು ಜ್ಞಾನ ದೃಷ್ಟಿಯಿಂದ, ಕಲಿಕೆ ದೃಷ್ಟಿಯಿಂದ, ವಿದ್ಯಾದೃಷ್ಟಿಯಿಂದ ಸಮೃದ್ಧಗೊಳಿಸಿಕೊಳ್ಳಲಿಕ್ಕೆ ಅವರು ಪ್ರೇರಣೆ ನೀಡಿದರು ಮತ್ತು ತರುವಾಯದಲ್ಲಿ ಪ್ರೋತ್ಸಾಹಿಸಿದರು. ಹೀಗಾಗಿ ಒಟ್ಟಾರೆ ವ್ಯಕ್ತಿತ್ವ ಏನಂತಂತಂದ್ರೆ ತಾವೆಲ್ಲರೂ ನನ್ನನ್ನು ಬೆಳೆಸಿದ ಒಂದು ಪರಿಣಾಮವಾಗಿ ನನಗೆ ಈ ವ್ಯಕ್ತಿತ್ವ ಸಾಧ್ಯ ಆಯಿತು ಅನ್ನೋದನ್ನು ನಾನು ನನ್ನ ಕೊರತೆಗಳ ಮಧ್ಯದಲ್ಲಿಯೂ ಕೂಡ ನನ್ನ ಸೀಮಿತ ಬೆಳವಣಿಗೆಯನ್ನು ನಾನು ಒಪ್ಪಿಕೊಳ್ತೇನೆ ಮತ್ತು ಅದಕ್ಕೆ ಪೂರ್ಣ ಕಾರಣಕರ್ತರು ತಾವು ಎನ್ನುವುದನ್ನು ನಾನು ಅತ್ಯಂತ ನಮ್ರ ಭಾವದಿಂದ ಒಪ್ಪಿಕೊಳ್ತೇನೆ. ಬಹುಶಃ ಬದುಕಿನ ಜಂಜಾಟಗಳಲ್ಲಿ ನಾನು ಏನೋ ಆಗಬಹುದಾಗಿದ್ದಂಥ ನನ್ನನ್ನು ಮತ್ತೆ ತಮ್ಮ ಪ್ರೀತಿಪೂರ್ವಕವಾದ ಆಮಂತ್ರಣದ ಮೂಲಕವಾಗಿ ನನ್ನನ್ನು ಸಾಹಿತ್ಯಿಕವಾಗಿ ತೊಡಗಿಸಿಕೊಳ್ಳುವುದರ ಮೂಲಕವಾಗಿ, ವೈಚಾರಿಕವಾಗಿ ನನ್ನನ್ನು ಬೆಳೆಸಲಿಕ್ಕೆ ಕಾರಣಕರಾದವರು ನೀವು. ಹೀಗಾಗಿ ಕತ್ತಲೆಗೆ ಜಾರುತ್ತಿದ್ದಂಥ ನನ್ನ ಬದುಕನ್ನು ಬೆಳಕಿನೆಡೆಗೆ ಕೈ ಹಿಡಿದು ಮುನ್ನಡೆಸಿದವರು ತಾವು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನಪೂರ್ವಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಹಿನ್ನೆಲೆಯಲ್ಲಿಯೇ ನಾನು ಪ್ರಗತಿ ಬೆಳಕಿನೆಡೆಗೆ ಎಂಬ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದೇನೆ. ಬದುಕು ಬೆಳಕಿನ ಗೂಡಾಗಬೇಕು, ಬೆಳಕಿನ ಬೀಡಾಗಬೇಕು. ಬದುಕು ಹೆಚ್ಚು ಅರ್ಥಪೂರ್ಣವಾಗಬೇಕು, ಸಾರ್ಥಕವಾಗಬೇಕು. ಯಾಕಂತಂದರೆ ಬದುಕು ಹೆಚ್ಚು ಜವಾಬ್ದಾರಿಯುತವಾದದ್ದು, ಅಷ್ಟೇ ಅಮೂಲ್ಯವಾದದ್ದು ಕೂಡ ಅನ್ನುವಂಥದ್ದು. ಬದುಕಿಗೆ ಮರು ಅವಕಾಶವಿಲ್ಲ. ಲೈಫ್ ಕಾಂಟ್ ಬಿ ರಿಲೀವ್ಡ್. ಮತ್ತೊಮ್ಮೆ ಈ ಕಾರಣಕ್ಕಾಗಿಯೇ ಅನೇಕ ಶ್ರೇಷ್ಠ ವ್ಯಕ್ತಿಗಳು ತಮ್ಮ ವಿಚಾರಧಾರೆ, ತಮ್ಮ ಕ್ರಿಯಾಶಕ್ತಿ, ತಮ್ಮ ಅರ್ಪಿತ ಭಾವದಿಂದಾಗಿ ತಮ್ಮ ವ್ಯಕ್ತಿತ್ವವನ್ನು ಒಂದು ವಿಶೇಷಣದೊಂದಿಗೆ ಗುರುತಿಸಿಕೊಂಡಿದ್ದಾರೆ ಮತ್ತು ಅವರು ಅದೇ ಆಗಿದ್ದಾರೆ. ಉದಾಹರಣೆಗೆ ಹೇಳುವುದಾದರೆ ಮಹಾತ್ಮ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯ ಹೋರಾಟದ ಮೂಲಕವಾಗಿ ಸ್ವಾತಂತ್ರ್ಯಕ್ಕಾಗಿ ಅವರು ತಮ್ಮ ಬದುಕನ್ನು ಮುಡುಪಾಗಿಟ್ಟು ಸ್ವಾತಂತ್ರ್ಯ ಹೋರಾಟಗಾರರು. ಮನುಷ್ಯನನ್ನು ಮಾರುವಂಥ ಒಂದು ಅಮಾನುಷ ಪದ್ಧತಿ, ಗುಲಾಮ ವ್ಯಾಪಾರದ ನಿರ್ಮೂಲನೆಗಾಗಿ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡು ಗುಲಾಮ ವ್ಯಾಪಾರ ನಿರ್ಮೂಲನೆಯ ಕಾರಣಕರ್ತ ಅಬ್ರಹಾಂ ಲಿಂಕನ್ ಆಗಿ, ಶಿಕ್ಷಣದ ಶ್ರೇಷ್ಠ ಶಕ್ತಿ, ಶಿಕ್ಷಣದ ಸಾತ್ವಿಕ ಶಕ್ತಿಯಲ್ಲಿ ಮತ್ತು ಶಿಕ್ಷಣದ ಪ್ರಗತಿಯಲ್ಲಿ, ಶಿಕ್ಷಣ ಎಲ್ಲ ಸುಧಾರಣೆಗಳ ಕೀಲಿಕೆ ಎಂಬ ಭರವಸೆ ಹಿನ್ನೆಲೆಯಲ್ಲಿ ಮಹಿಳಾ ಶಿಕ್ಷಣಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಂಥ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿ ಜ್ಯೋತಿಬಾ ಫುಲೆಯವರು, ಅದೇ ರೀತಿ ಸತಿ ಪದ್ಧತಿ ನಿವಾರಣೆಗಾಗಿ ರಾಜಾರಾಮ್ ಮೋಹನ್, ಹೀಗೆ ಅನೇಕ ವ್ಯಕ್ತಿಗಳು ನಮ್ಮ ಕಣ್ಮುಂದೆ ಇದ್ದಾರೆ. ಈ ಕಾರಣಕ್ಕಾಗಿ ಬದುಕು ಬೆಳಕಿನೆಡೆಗೆ ನಡೆಯುವ ಒಂದು ಪಯಣ ಆಗಬೇಕು.
ಬದುಕು ಸಾರ್ಥಕಗೊಳ್ಳಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ಒಂದು ವೇದಿಕೆಯನ್ನು ನಾನು ಯೂಟ್ಯೂಬ್ ಚಾನಲ್ ಪ್ರಗತಿ ಬೆಳಕಿನಡಿಗೆ ಎಂಬ ಚಾನಲನ್ನು ಆರಂಭಿಸಿದ್ದೇನೆ. ಈ ಹಿಂದೆ ವಿದ್ಯಾರ್ಥಿಗಳು ವರ್ಗ ಕೋಣೆಯಲ್ಲಿ ಯಾವ ರೀತಿಯಲ್ಲಿ ತಮ್ಮ ಒಂದು ಒಳ್ಳೆಯ ಉತ್ತಮವಾದಂಥ ಪ್ರಶ್ನೆಗಳ ಮೂಲಕವಾಗಿ ನನ್ನನ್ನು ಜಾಗೃತಗೊಳಿಸಿದರು ಮತ್ತು ಸಮಸ್ತ ಕನ್ನಡಿಗರು ಆಹ್ವಾನಿಸುವುದರ ಮೂಲಕವಾಗಿ ಯಾವ ರೀತಿ ನನ್ನಲ್ಲಿ ಮತ್ತೆ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ವ್ಯಕ್ತಿತ್ವದ ಬೆಳವಣಿಗೆಗೆ ಕಾರಣೀಕರಾದರು. ಅದೇ ರೀತಿ ಅದೇ ಉದ್ದೇಶ ಅದಕ್ಕೊಂದು ವೇದಿಕೆಯಾಗಿ ಈ ಯೂಟ್ಯೂಬ್ ಚಾನಲನ್ನು ಪ್ರಗತಿ ಬೆಳಕಿನಡಿಗೆ ಎಂಬ ಚಾನಲನ್ನು ನಾನು ಪ್ರಾರಂಭಿಸಿದ್ದೇನೆ. ಈ ಸಂದರ್ಭದಲ್ಲಿ ತಾವು ಅಂದಿನ ಒಂದು ಪ್ರೀತಿ ಪ್ರೋತ್ಸಾಹವನ್ನೇ ಈ ಮೂಲಕವಾಗಿ ತಮ್ಮ ಪ್ರಶ್ನೆಗಳ ಮೂಲಕ, ತಮ್ಮ ಕಮೆಂಟ್ಸ್ಗಳ ಮೂಲಕ, ನಾನು ಹೇಳುವ ವಿಚಾರಗಳಿಗೆ ತಮ್ಮ ಪ್ರತಿಕ್ರಿಯೆಗಳನ್ನು ಕೊಡುವುದರ ಮೂಲಕವಾಗಿ ಮತ್ತು ಸಲಹೆ ಸೂಚನೆಗಳನ್ನು ನೀಡುವುದರ ಮೂಲಕವಾಗಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕವಾಗಿ, ಶೇರ್ ಮಾಡುವುದರ ಮೂಲಕವಾಗಿ ಪ್ರೋತ್ಸಾಹಿಸುತ್ತೀರಿ ಅಂತಕ್ಕಂಥ ತುಂಬ ಭರವಸೆ ನನಗಿದೆ. ಆ ಭರವಸೆಯೇ ನನ್ನ ಬದುಕಿಗೆ ಒಂದು ಬೆಳಕಿನ ದೀಪ ಅಂತಂದು ನಾನು ನಂಬಿದ್ದೇನೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸುವುದರ ಮೂಲಕವಾಗಿ ಮತ್ತೊಮ್ಮೆ ತಮ್ಮ ಪ್ರೀತಿ ಪ್ರೋತ್ಸಾಹವನ್ನುಕ್ಕಾಗಿ ನಾನು ಆಶಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.